ಬೇಕು. ನಾನು ಬರೀ 5 ನಿಮಿಷ ತಗೋತೀನಿ, ಅದಕ್ಕಿಂತ ಜಾಸ್ತಿ ಟೈಮ್ ತಗೊಳ್ಳಲ್ಲ. ಕರುನಾಡ ಸಂಭ್ರಮದಲ್ಲಿ ನಿಮ್ಮನ್ನೆಲ್ಲ ಮೀಟ್ ಮಾಡೋದಕ್ಕೆ ಒಬ್ರು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ಸೆಲ್ಫಿ ತಗೊಂಡ್ರೆ ಇವ್ರದ್ದು ವಾ, ಸುಮ್ಮನೆ ಫೋಟೋದಲ್ಲಿ ಪೋಸ್ಟ್ ಕೊಡೋಕೆ ಬಂದ್ಬಿಟ್ಟು ಏನೋ ಇನ್ಫಾರ್ಮೇಶನ್ ಕೊಡೋ ಥರ ಮಾತಾಡೋದು. ಅವರೆಲ್ಲ ಅವ್ರ ಜಾಗದಲ್ಲಿ ಯಾಕೆ ಕೂತ್ಕೋಬೇಕು? ಓ ಪಾಪ, ಏನು ಫೋಟೋ ನೆಕ್ಸ್ಟ್ ಅಲ್ಲಿ 500 ರೂಪೀಸಿಗೆ ಮಾರ್ತೀನಿ ನಾನು. ಓಕೆ, ಎಂಜಾಯ್ ಮಾಡ್ತಿದ್ದೀರಾ ಪ್ರೋಗ್ರಾಮು? ಅಲ್ಲ, ನಿಮ್ಗೇನು ಚಳಿ ಆಗ್ತಾ ಇಲ್ವಾ? ಮನೆ ಚಿಂತೆ ಇಲ್ವಾ? ನೀವು ಮನೆಗೆ ಹೋಗೋದಿಲ್ವಾ? ನಿಮ್ಗೆ ಬಾಗಿಲು ತೆಗಿಯೋರಿಲ್ವಾ? ಇಲ್ಲ 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 ಇಲ್ಲ, ಪರವಾಗಿಲ್ಲ, ನೀವು ಮನೆಗೆ ಹೋಗಿಲ್ಲ ಅಂದ್ರೂ ಚಿಂತೆ ಇಲ್ಲ. ಯಾಕಂದ್ರೆ ಈಗ ನಮ್ಮ ಕರುನಾಡ ಸಂಭ್ರಮದ ಮನೆಗೆ ಒಬ್ರು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮ ಸ್ಯಾಂಡಲ್ವುಡ್ಗೆ ಅವರು ಎಕ್ಸ್ಕ್ಯೂಸ್ ಮೀ ಅಂತ ಎಂಟ್ರಿ ಕೊಟ್ಟಂತ ಕನ್ನಡ ಚಿತ್ರರಂಗದ ಕೃಷ್ಣ ಅಂತಾನೆ ಕರೆಸಲ್ಪಡುವಂತ ದ ವೆರಿ ಹ್ಯಾಂಡ್ಸಮ್, ದ ವೆರಿ ಟ್ಯಾಲೆಂಟೆಡ್ ಅಜಯ್ ರಾವ್. ಬರ್ಲಿ ಚಪ್ಪಾಳೆ ಅಜಯ್ ರಾವ್ ಅವ್ರಿಗೆ ಸ್ವಾಗತಿಸಿ. ಅಡ್ವೊಕೇಟ್ ಕೃಷ್ಣ ಅಜಯ್ ರಾವ್. ಅಜಯ್ ಅವರೇ, ಟೀಸರ್ ಅಲ್ಲಿ ನೋಡಿದ್ರೆ ಖಡಕ್ ಆಗಿ ಶರ್ಟ್ಗೆ ಐರನ್ ಮಾಡ್ಬಿಟ್ಟು ಕೋಟ್ ಹಾಕೊಂಡು ಕೇಸ್ ಫೈಟ್ ಮಾಡೋದಕ್ಕೆ ಹೊರಟ್ರೆ, ಇಲ್ಲಿ ನೋಡಿದ್ರೆ ಚಿಕ್ಕ ಕಾಲೇಜ್ ಹುಡುಗನ ತರ ಬಂದ್ಬಿಟ್ಟಿದ್ದಾರೆ ಕರ್ನಾಟಕ ಸಂಭ್ರಮಕ್ಕೆ. ಇಲ್ಲಿ ಸ್ಟೇಜ್ ಮೇಲೆ ನೀವಿದ್ದೀರಲ್ಲ, ಓಹೋ, ನಿಮ್ಮನ್ನ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಸ್ವಲ್ಪ ಅಲ್ವಾ ಗುರುವೆ? ಇಡೀ ಕರ್ನಾಟಕನ ಹೃದಯನ ಗೆದ್ದಂತ ಅನುಶ್ರೀ ಅವ್ರ ಮುಂದೆ ನಿಲ್ಬೇಕಂದ್ರೆ ಸ್ವಲ್ಪ ಆದ್ರೂ ಚೆನ್ನಾಗಿ ಕಾಣಿಸ್ಬೇಕಲ್ವಾ? ಎಲ್ಲರೂ ಇಂಪ್ರೆಸ್ ಮಾಡ್ತಾ ಇದ್ದಾರೆ. ಮನೆಗೆ ಯಾರು ಸೊಸೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇಲ್ಲ ನನ್ನ, ಬರೀ ಇಂಪ್ರೆಸ್ 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 ಮಾಡಿ ಮಾಡಿ ನಾನು ಡಿಪ್ರೆಸ್ ಆಗ್ಬಿಟ್ಟಿದ್ದೀನಿ. ಫಸ್ಟ್ ಆಫ್ ಆಲ್ ನಾವು ರೆಡಿ ಇದೀವಿ, ಬಟ್ ಎರಡನೇ ಮದುವೆ ಗೊತ್ತಿಲ್ಲ ಆಗಕ್ಕೆ ಬೇಡ. ಆಲ್ರೆಡಿ ಒಬ್ರು ಜನ್ಯಾಜಿದೆ ತುಂಬಾ ಆಗಲ್ಲ, ಸೆಕೆಂಡ್ ಅಲ್ಲ. ಅಜಯ್, ಫಸ್ಟ್ ಆಫ್ ಆಲ್ ಎಲ್ಲ ನಿಮ್ಮ ಫೀಮೇಲ್ ಫ್ಯಾನ್ಸ್ ನಿಮ್ಗೋಸ್ಕರ ವೇಟ್ ಮಾಡ್ತಾ ಇದಾರೆ. ಫಸ್ಟ್ ಅವ್ರ ಜೊತೆ ಮಾತಾಡಿ, ಆಮೇಲೆ ನಿಮ್ ಜೊತೆ ನಾನು ಮಾತಾಡ್ತೀನಿ. ಮಾತಾಡ್ಬೇಕು. ಹಾಯ್, ಎಲ್ರಿಗೂ ನಮಸ್ಕಾರ, ಗುಡ್ ಈವ್ನಿಂಗ್. ಚೆನ್ನಾಗಿದ್ದೀರಾ ಎಲ್ರು? ಒಂದು ಮಾತ್ರ ನಿಜ, ಮನಸ್ಸು ತುಂಬ ಖುಷಿ ಆಗ್ತದೆ ಎಷ್ಟು ದೊಡ್ಡ ಕ್ರೌಡ್ ನೋಡಿ. ಅದು ಕನ್ನಡದ ಮೇಲೆ ಇರೋ ಅಭಿಮಾನ, ಕನ್ನಡದವರು ಕೂತ್ಕೊಂಡು ಒಂದು ವೇದಿಕೆಯನ್ನು ಪ್ರೋತ್ಸಾಹಿಸ್ತಾ ಇರೋದು, ಈ ಥರದ್ದು ಒಂದು ದೊಡ್ಡ ಒಂದು ಶಕ್ತಿ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ನಿಮ್ಮೆಲ್ರಿಗೂ ತುಂಬ ತುಂಬ ಧನ್ಯವಾದಗಳು. ಆ್ಯಂಡ್ ಸಹಜವಾಗಿ ಅಜಯ್ ಅವರು ತುಂಬ ಕಾರ್ಯಕ್ರಮಗಳಿಗೆಲ್ಲ ಬಂದಿದ್ದು ನಾನಂತೂ ನೋಡಿಲ್ಲ. ನೀವು ಸಾಕಷ್ಟು ವೇದಿಕೆಗಳು ಹತ್ತೋದಿಲ್ಲ, ಬಟ್ ಈ ಬಾರಿ ಕರುನಾಡ ಸಂಭ್ರಮಕ್ಕೆ ಬಂದಿದ್ದೀರಾ ಅಂದರೆ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಗೆ ಒಂದು ಒಲವು ಅಥವಾ ಗೌರವ, ಏನು ಪ್ರೀತಿ ಅಭಿಮಾನ ಇದೆ, ಅದ್ರ ಬಗ್ಗೆ ಹೇಳಿ ಪ್ಲೀಸ್. ಬಂದಿರೋದು 3 ಉದ್ದೇಶಗಳು. ಮೊದಲನೇದಾಗಿ ಈ ಹೆಸರು ಏನಿದೆಯಲ್ಲ, ಕರುನಾಡ ಸಂಭ್ರಮ. ಈ ಹೆಸರು ಕನ್ನಡ ಅನ್ನೋದೇ ನಮ್ಮ ಉಸಿರು, ನಮ್ಮ ಭಾಷೆ, ನಮ್ಮ ತಾಯಿ, ಆ ಕನ್ನಡದ ಅಭಿಮಾನ ಒಂದು. ಎರಡನೇದು, ಇದು ಆರ್ಗನೈಸ್ ಮಾಡಿರೋದು ನಮ್ಮ ಸ್ನೇಹಿತರು ವರುಣ್ ಮತ್ತು ಅವರ ತಂಡ ಮತ್ತು ಅನ್ನೋರೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ದಾರೆ, ಆ ಸ್ನೇಹದ ಮೇಲೆ. ಮೂರನೇದು, ನಿಮ್ಮೆಲ್ಲರಿಗೋಸ್ಕರ ಇಷ್ಟು ಜನ ಸೇರಿದ್ದಾರೆ. ಈ ಸಂಭ್ರಮನ ನಾನು ವೀಕ್ಷಣೆ ಮಾಡೋದಕ್ಕೆ, ಇದಕ್ಕೊಂದು ಸಾಕ್ಷಿ ಆಗೋದಕ್ಕೆ ಬಂದಿರೋದು ಈ 3 ಕಾರಣಗಳು. ಏನು ಹೇಳಬಲ್ಲೆ, ಕನ್ನಡ ಸಿನಿಮಾ ನಿಂತಿರೋದು ನಮ್ಮ ಅಣ್ಣವ್ರು ಹೇಳ್ದಾಗೆ, ಅಪ್ಪು ಸರ್ ಹೇಳ್ದಾಗೆ, ಅಭಿಮಾನದ ಮೇಲೆ, ಕನ್ನಡಿಗರ ಒಂದು ಪ್ರೀತಿ ಮೇಲೇ. ನಿಮ್ಮಿಂದ ನಾವು ಬದುಕೋದು, ನಿಮ್ಮ ಮುಂದೆ ನಾವು ಭಿಕ್ಷುಕರು ಅಷ್ಟೇ ಮಾತ್ರ ಹೇಳಬಲ್ಲೆ. ಸೊ ನಿಮ್ಮ ಮುಂದೆ ಯಾವಾಗಲೂ ಕಲಾವಿದರಾಗಲಿ, ಸಿನಿಮಾದವ್ರು ಬಂದರೆ ನಾವು ಕೈ ಚಾಚಿ ಸಿನಿಮಾ ನೋಡಿ ನಮ್ಮನ್ನು ಬೆಳೆಸಿ, ನಮ್ಮನ್ನು ಸಾಕಿ ಅಂತ ನಾವು ಕೇಳ್ಕೊಬೋದು. ಸೊ ಇಂಡೈರೆಕ್ಟ್ಲಿ ನಾವು ಭಿಕ್ಷುಕರೇ, ದೇವ್ರ ಮುಂದೆ ಬಂದು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಷ್ಟೇ. ಸೋ ಸ್ವೀಟ್ ಅಜಯ್, ಥ್ಯಾಂಕ್ ಯು. ಅಜಯ್, ಇಫ್ ಯು ಡೋಂಟ್ ಮೈಂಡ್, ನೀವು ಇಲ್ಲಿ ಬಂದ್ಬಿಟ್ರೆ
ಯಾಕಂದ್ರೆ ನೀವು ಮುಂದೆ ನಾನು ನಿಮ್ಮ ಹಿಂದೆ ಬಿದ್ದಿರೋ ಥರ ಯೂಟ್ಯೂಬಲ್ಲಿ ಅವರು ಹಾಕ್ತಾರೆ. ಅಜಯ್ ಹಿಂದೆ ಬಿದ್ದ ಅನುಶ್ರೀ. ಹೌದು, ನಾನು ಏನು ಮಾಡಿದ್ರು ಯೂಟ್ಯೂಬಲ್ಲಿ ಬರುತ್ತೆ, ಅದಕ್ಕೆ ಸ್ವಲ್ಪ ಸೇಫ್ ಪ್ಲೇ ಮಾಡೋಣ ಅಂತೇಳಿ. ಅಲ್ಲ, ಯುದ್ಧಕಾಂಡ ಅನ್ನೋ ಸಿನಿಮಾ ಆಲ್ರೆಡಿ ಬಂದಿದೆ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಅವರ ಅದ್ಭುತವಾದಂಥ ಸಿನಿಮಾ, ಅದನ್ನು ನಾವೆಲ್ಲರೂ ನೋಡಿದ್ದೀವಿ. ಇಟ್ಸ್ ಅ ಕ್ಲಾಸಿಕ್ ಹಿಟ್. ಈ ಯುದ್ಧಕಾಂಡ ಏನು ಸ್ಪೆಷಲ್? ಕೃಷ್ಣ ಲೀಲಾ ಅಂತ ಒಂದು ಸಿನಿಮಾ ನಾನು ಪ್ರೊಡ್ಯೂಸ್ ಮಾಡಿದ್ದೆ, ಮೊದಲನೇ ಸಿನಿಮಾ. ಆವತ್ತು ಆ ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಒಂದು ಸಂದರ್ಭ ನಿರ್ಮಾಣ ಆಗಿತ್ತು. ಏನಂತಂದರೆ, ಆ ಕಥೆಗೆ ಹೂಡಿಕೆ ಮಾಡೋದಕ್ಕೆ ಯಾರೂ ತಯಾರಿರಲಿಲ್ಲ. ಯಾಕಂದರೆ ಆ ಹಿಂದೆ ನಂದು ಸಾಲು ಸಾಲು ಸಿನಿಮಾಗಳು ಸೋತಿತ್ತು. ಸೊ ಆಗ ನಾನು ಅಲ್ಲಿವರೆಗೂ ಏನು ಸಂಪಾದನೆ ಮಾಡಿದ್ದೆ ಅದಷ್ಟು ನಾನು ದುಡ್ದು, ಅಂದರೆ ಸಿನಿಮಾಗೆ ಹಾಕ್ಬಿಟ್ಟು ಕೃಷ್ಣ ಲೀಲಾ ಪ್ರೊಡ್ಯೂಸ್ ಮಾಡಿದ್ದೆ, ಅದರ 10 ಪಟ್ಟು ವಾಪಸ್ ಕೊಟ್ರಿ. ಮತ್ತೆ ಹಿಸ್ಟ್ರಿ ರಿಪೀಟ್ ಆಗ್ತಾ ಇದೆ. ಈ ಯುದ್ಧಕಾಂಡ ಕಥೆನೂ ಹೀಗೆ ಸುಮ್ಮನೆ ಸ್ನೇಹಿತರ ಮುಖಾಂತರ ಕೇಳಬೇಕಾದ್ರೆ ಅದರಲ್ಲಿದ್ದಂಥ ಒಂದು ಅಂಶ, ಅದು ಹೆಣ್ಮಕ್ಳ ಮೇಲೆ ಇರ್ತಕ್ಕಂಥ ಒಂದು ಗೌರವ, ಮತ್ತು ತುಂಬ ಒಂದು ವಿಶೇಷವಾದಂಥ ಒಂದು ಸನ್ನಿವೇಶ ಅಡಗಿದೆ. ಅದು ನಾನು ಇವಾಗಲೇ ಹೇಳೋಕ್ಕಾಗಲ್ಲ, ಬಟ್ ಅದು ಹೆಣ್ಮಕ್ಳ ಮೇಲೆ ಇರ್ತಕ್ಕಂಥ ಒಂದು ಕಥೆ. ನಾನು ಹೀರೋ ಆಗಿ ಕಾಣಿಸ್ಕೊಂಡ್ರು ಪ್ಯಾರಲಲ್ಲಿ ನನಗಿಂತ ಜಾಸ್ತಿ ಪ್ರಾಮುಖ್ಯತೆ ಇರೋದು ಒಂದು ಹೆಣ್ಣಿಗೆ ಆ ಸಿನಿಮಾದಲ್ಲಿ. ಅದನ್ನು ನಾನು ಪ್ರೊಡ್ಯೂಸರ್ಸಿಗೆ ಕೇಳ್ಕೊಂಡು ಹೋದೆ, ಇದನ್ನು ಪ್ರೊಡ್ಯೂಸ್ ಮಾಡಿ ಅಂತ. ಈ ಬಜೆಟನ್ನು ಅಜಯ್ ರಾವ್ ಮೇಲೆ ಹಾಕಿದರೆ ನಮಗೆ ರಿಕವರಿ ಆಗಲ್ಲ ಅಂತ ಸುಮಾರು ಜನ ನನಗೆ ನನ್ನ ಎದುರುಗಡೆ ಹೇಳಿದರು. ಬೇರೆ ಥರದ ಏನಾದರೂ ಕಥೆ ಇದ್ದರೆ ತೊಗೊಂಬನ್ನಿ, ಇಲ್ಲ ಆ್ಯಕ್ಷನ್ ಇದ್ದರೆ ತೊಗೊಂಬನ್ನಿ, ಫೈಟ್ಸ್ಗಳಿದ್ರೆ ತೊಗೊಂಬನ್ನಿ, ಅದು ಇದು ಅಂತೆಲ್ಲ ಹೇಳಿದರು. ಬಟ್ ಕಾಂಟೆಂಟ್ ಮೇಲೆ ನನಗೆ ತುಂಬ ನಂಬಿಕೆ ಇತ್ತು. ಹಾಗಾಗಿ ಈಗ ಹಿಸ್ಟ್ರಿ ರಿಪೀಟ್ ಆಗಿರೋದು, ಮತ್ತೆ ನಾನೇ ಹೂಡಿಕೆ ಮಾಡಿ ಈ ಸಿನಿಮಾ ನಾನು ಜನರಿಗೆ ತೋರಿಸಲೇಬೇಕು ಅಂತ ಅಂದ್ಬಿಟ್ಟು ನಾನು ಪ್ರೊಡ್ಯೂಸ್ ಮಾಡಿದ್ದೀನಿ. ಆ್ಯಂಡ್ ಯುದ್ಧಕಾಂಡ ಯಾಕೆ ಅಂತಂದರೆ, ಒಂದು ಲಾಯರ್ ಪಾತ್ರ ಮಾಡಿದ್ದೀನಿ ಈ ಸಿನಿಮಾದಲ್ಲಿ. ಸಾಕಷ್ಟು ಶೀರ್ಷಿಕೆಗಳನ್ನು ಯೋಚನೆ ಮಾಡಿದ್ವಿ, ಇದು ಇಡ್ಬೋದು ಅದು ಇಡ್ಬೋದು ಅಂತ. ಯಾವತ್ತೋ ಒಂದಿನ ಗೊತ್ತಿಲ್ಲ, ಬೆಳಗ್ಗೆ ಸಡನ್ನಾಗಿ ಎದ್ದಾಗ ನನಗೆ ಫ್ಲ್ಯಾಶ್ ಆಯಿತು, ಯುದ್ಧಕಾಂಡ ಅಂತಲೇ ಮತ್ತೆ ಯಾಕೆ ರಿಪೀಟ್ ಮಾಡಬಾರ್ದು ಅಂತ. ಅದು ಗೊತ್ತಿಲ್ಲ, ಜನರಲಿ ಬಂದಂಥ ವಿಷಯ. ಸೊ ಆಫೀಸಲ್ಲಿ ಹೋಗಿ ಟೀಮಲ್ಲಿ ಡಿಸ್ಕಸ್ ಮಾಡಿದಾಗ, ಸರ್ ಸೂಪರ್ ಟೈಟ್ಲ್ ಇದನ್ನೇ ಇಡೋಣ ಅಂತಂದರೆ ಯಾರ್ದು ಭಿನ್ನಾಭಿಪ್ರಾಯ ಬರಲಿಲ್ಲ. ಆ್ಯಂಡ್ ಅಫ್ಕೋರ್ಸ್ ನಾನು ಕೂಡ ರವಿ ಸರ್ನ ತುಂಬ ಇಷ್ಟಪಡ್ತೀನಿ. ಆ್ಯಂಡ್ ವೈ ನಾಟ್, ಆ ಲೆಗಸಿ ಈಗಿನ ಜನ್ರೇಷನಿಗೂ ಕಂಟಿನ್ಯೂ ಆಗಬೇಕು. ಆ ಹಿಂದಿನ ಸಿನಿಮಾಗಳು ಏನೇನಿತ್ತು, ಎಲ್ಲ ಲೆಜೆಂಡ್ಸ್ ಏನೇನು ಸಿನಿಮಾ ಮಾಡಿದ್ರು, ಅದೆಲ್ಲ ಆ ಲೆಗಸಿಗಳು ಕಂಟಿನ್ಯೂ ಮಾಡಬೇಕು ಅನ್ನೋದು ಒಂದು ಉದ್ದೇಶ. ಹಾಗಾಗಿ ಆಮೇಲೆ ನನ್ನಲ್ಲಿದ್ದಂಥ ಒಂದು ಸಂಘರ್ಷ, ನಾನು ಮಾಡಿದ ಒಂದು ಯುದ್ಧ ಈ ಸಿನಿಮಾ ಮಾಡೋದಕ್ಕೆ, ಸೊ ಎಲ್ಲದಕ್ಕೂ ಸೂಟ್ ಆಗ್ತಾಯಿತ್ತು. ಹಾಗಾಗಿ ಯುದ್ಧಕಾಂಡ ಅಂತ ಹೇಳ್ತಿದ್ದೀನಿ. ಅಜಯ್, ಯುದ್ಧಕಾಂಡ ಚಿತ್ರ ನಿಮ್ಮ ಕರಿಯರಲ್ಲಿ ಒಂದು ಹೂಕುಂಡವಾಗಿ ಅರಳಲಿ, ಮೋಸ್ಟ್ ಸಕ್ಸಸ್ಫುಲ್ ಸಿನಿಮಾ ಆಗಲಿ, ನೆಕ್ಸ್ಟ್ ಇಯರ್ ಬರುತ್ತೆ ಅನ್ನೋ ಹೋಪ್ನೊಂದಿಗೆ ನಾವು ಬಿಡುಗಡೆ ಆಗುತ್ತೆ. ಈ ಟೀಸರ್ ನೋಡಿದ್ ನಾವು ಬರೀ ಟೈಟಲ್ ಲಾಂಚಿಂಗ್ ಮಾಡಿದ್ದು ಹೋದ ವರ್ಷ. ಸಿನಿಮಾ ಹೆಂಗ್ ಬಂದಿದೆ, ಏನ್ ಬಂದಿದೆ, ಅದ್ರ ತುಣುಕುಗಳನ್ನ ನಾವು ಮುಂದಿನ ವರ್ಷದಿಂದ ಬಿಡ್ತಾ ಹೋಗ್ತೀವಿ. ಅಂಡ್ ನನ್ನ ಯೂಟ್ಯೂಬ್ ಚಾನಲ್ಗೂ ಇಂಟರ್ವ್ಯೂಗೆ ಬನ್ನಿ, ಅದ್ರ ಬಗ್ಗೆ ಜಾಸ್ತಿ ಭಾಗ್ಯ, ನಮ್ಮ ಸೌಭಾಗ್ಯ ಆಗುತ್ತೆ ನಿಮ್ಮ ಇಂಟರ್ವ್ಯೂಗೆ ಬಂದ್ರೆ. ದಯವಿಟ್ಟು ಆ ಅವಕಾಶ ಮಾಡಿಕೊಡಿ ಅಂತ ನಾವು ಕೇಳ್ಕೊಳ್ತೀವಿ. ಒಂದು ಸಣ್ಣದಾಗಿ ನಾನು ಪ್ರಮೋಷನ್ ಮಾಡ್ಕೋತೀನಿ. ಯಾರೆಲ್ಲ ಅನುಶ್ರೀ ಆಂಕರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ನಿಮ್ಮ ಮೊಬೈಲ್ ಫೋನ್ಗಳನ್ನು ತೆಗೆದು ಯೂಟ್ಯೂಬಲ್ಲಿ ಅನುಶ್ರೀ ಆಂಕರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ಇಂಟರ್ವ್ಯೂಸ್ ನೋಡ್ಬೋದು. ಸದ್ಯದಲ್ಲೇ ಅಜಯ್ ರಾವ್ ಅವರು ಬರ್ತಾರೆ. ಆ್ಯಂಡ್ ಇನ್ನೊಂದು ವಿಷಯ ನಾನು ಹೇಳಲೇಬೇಕು, ಕಾಲೇಜ್ ದಿನಗಳಲ್ಲಾಗಿರ್ಬೋದು ಅಥವಾ ಶಾಲಾ ದಿನಗಳಲ್ಲಾಗಿರ್ಬೋದು, ಯಂಗ್ಸ್ಟರ್ಸ್ಗೆ ತುಂಬ ಹತ್ತಿರವಾದಂಥ ಕೆಲವು ಸಿನಿಮಾಗಳಲ್ಲಿ ಬಹಳ ಪ್ರಮುಖವಾದ ಒಂದು ಸಿನಿಮಾ ಅಂದರೆ ನಮ್ಮೆಲ್ಲರ ಪ್ರೀತಿಯ ಪ್ರೇಮ್ ಸರ್ ನಿರ್ದೇಶನದ, ಅಜಯ್ ರಾವ್ ಅಭಿನಯದ, ಸುನೀಲ್ ರಾವ್ ಅಭಿನಯದ, ರಮ್ಯಾ ಅವರ ಅಭಿನಯದ ಎಕ್ಸ್ಕ್ಯೂಸ್ ಮೀ ಚಿತ್ರ ಈ ಡಿಸೆಂಬರ್ಗೆ 20 ವರ್ಷಗಳನ್ನು ಪೂರೈಸಿದೆ. ಸೊ ವಿ ಆರ್ ಸೆಲೆಬ್ರೇಟಿಂಗ್ 20 years of excuse me. 120 second ಆದ್ರೂ ಚಪ್ಪಾಳೆ ಹೊಡಿರಪ್ಪ, ಬರ್ಲಿ ಚಪ್ಪಾಳೆ. ಎಂತೆಂಥ ಹಾಡುಗಳು, ಎಂತೆಂಥ ದೃಶ್ಯ, ಅಷ್ಟು ಅದ್ಭುತವಾದಂತಹ ಕಥೆ.
ಅಜಯ್ ಆಗಿರ್ಬೋದು, ಸುನೀಲ್ ಆಗಿರ್ಬೋದು, ರಮ್ಯಾ ಅವರಾಗಿರ್ಬೋದು, ಪ್ರೀತಿ ಏಕೆ ಭೂಮಿ ಮೇಲಿದೆ ಹಾಡಾಗಿರ್ಬೋದು, ಓಳ ಲವ್ ಸ್ಟೋರಿ ಅಂದ್ರೆ 20 ವರ್ಷದ ಈ ಒಂದು ಜರ್ನಿ. ಸೊ ದಟ್ ಮೀನ್ಸ್ ನೀವು ಕನ್ನಡ ಚಲನಚಿತ್ರರಂಗದಲ್ಲಿ 20 ವರ್ಷಗಳನ್ನ ಪೂರೈಸಿದ ಅಜಯ್. ನಾಯಕ ನಟನಾಗಿ ಪರಿಚಯ ಆಗಿ 20 ವರ್ಷ, ಆ ಹಿಂದೆ 2 ವರ್ಷದ್ದು ಜರ್ನಿ ಇದೆ. ನಾವು ನಾಯಕ ನಟನ ಇದನ್ನ ಮಾತ್ರ 20 20 ಇಯರ್ಸ್. ಕಂಗ್ರ್ಯಾಚುಲೇಷನ್ಸ್. ಸೊ 20 ಇಯರ್ಸ್ ಆಫ್ ಜರ್ನಿನ ನೆನ್ಸ್ಕೊಂಡ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ದೇವರಾಣೆಗೂ ನನಗೆ ಅದು 20 ವರ್ಷ ಆಗಿದೆ ಅಂತ ಅನ್ಸೋದೇ ಇಲ್ಲ. ನಿನ್ನೆ ಮೊನ್ನೆ ರಿಲೀಸ್ ಆಗಿದೆ ಅಂತ ಅನ್ಸುತ್ತೆ. ಬಹುಶಃ ಅದಕ್ಕೆ ಹಿಂಗೆ ಮೇಂಟೈನ್ ಮಾಡಿದೀವಿ ಅನ್ಸುತ್ತೆ ಇನ್ನು. ಬಟ್ ಖುಷಿ ಆಗುತ್ತೆ, ಅಂದರೆ ಎಲ್ಲಾನು ನೋಡಿದ್ದೀವಿ. ಅಂದರೆ ನೆಗೆಟಿವ್ ಅವಾಗ ರೀಲ್ ಇರ್ತಾ ಇತ್ತು ಸಿನಿಮಾ, ಇವಾಗ ಡಿಜಿಟಲ್ ಫಾರ್ಮ್ಯಾಟ್ಸಿಗೆ ಬಂದಿದೆ. ಆ್ಯಂಡ್ ಸಾಕಷ್ಟು ಬದಲಾವಣೆಗಳು ಆಗಿದೆ. ಆ ಜರ್ನಿ ಇದೆಯಲ್ಲ, ಅಂದರೆ ಐ ಫೀಲ್ ಬ್ಲೆಸ್ಡ್. ಅಂದರೆ ಆ ಯುಗ ಮತ್ತು ಈ ಯುಗ ಎರಡೂ ಎಕ್ಸ್ಪೀರಿಯನ್ಸ್ ಮಾಡಿರ್ತಕ್ಕಂಥದ್ದು. ಇಟ್ಸ್ ವಂಡರ್ಫುಲ್. ಬಟ್ ಅಭಿಮಾನಿಗಳ ಟೇಸ್ಟ್ ಚೇಂಜ್ ಆಗಿಲ್ಲ, ಕನ್ನಡದ ಸಿನಿಮಾ ಮೇಲೆ ಇರ್ತಕ್ಕಂಥ ಪ್ರೀತಿ ಚೇಂಜ್ ಆಗಿಲ್ಲ, ಅದು ಹಾಗೆ ಶಾಶ್ವತವಾಗಿ ಉಳ್ಕೊಂಡಿದೆ. ಸೋ ಸ್ವೀಟ್. ಎಷ್ಟು ಜನ ಇಲ್ಲಿರೋರು ಅಂದ್ರೆ ಈಗಿನ ಜನರೇಷನ್ ಅವ್ರು ನೋಡಿದಾರಲ್ಲ ಗೊತ್ತಿಲ್ಲ, ಬಟ್ ನೋಡಿರ್ಬೋದು. ಎಷ್ಟು ಜನಕ್ಕೆ ಎಕ್ಸ್ಕ್ಯೂಸ್ ಮೀ ಚಿತ್ರದ ನೆನಪುಗಳು ಈಗಲೂ ತಾಜಾ ಇದೆ? ಅರೆ ಸೋ ಸ್ವೀಟ್, ಹೌ ಸ್ವೀಟ್. ಓಕೆ, ಅಜಯ್ ಅವ್ರು ಎಷ್ಟು ಒಳ್ಳೆ ಮನ್ಸು ಅಂತ ಅಂದ್ರೆ ಅವ್ರು ಯಾವ ಅಭಿಮಾನಿಗೂ ಇಲ್ಲ ಅಂತ ಹೇಳಲ್ಲ. ಯಾರಾದ್ರೂ ಒಂದು ಡ್ಯೂಯೆಟ್ ಸಾಂಗ್ ಅವ್ರ ಜೊತೆ ಹಾಡಬೇಕು ಅಂತ ಇಷ್ಟಪಟ್ಟಲ್ಲಿ ಅವ್ರ ಜೊತೆ ಒಂದು ಡಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ಬೋದು. ಎನಿ ಬ್ಯೂಟಿಫುಲ್. ಮೇಡಮ್ ಅವ್ರ ಜುಟ್ಟೆ ಕಿತ್ತಾಗೋ ಲೆವೆಲ್ಗೆ ಓಡ್ ಬರ್ತಾ ಇದ್ದಾರೆ. ಒಬ್ರು ಬನ್ನಿ, ಒಬ್ರು. ಯು ಕ್ಯಾನ್ ಓನ್ಲಿ ಹ್ಯಾಂಡಲ್ ಒನ್ ಗರ್ಲ್, ಐ ಮೀನ್ ಆನ್ ಡಾನ್ಸ್ ಫ್ಲೋರ್. ಇಲ್ಲ ಬನ್ನಿ. ಯಾರು ಫಸ್ಟು? ಯಾರು? ಪಿಂಕ್ ಗ್ರೀನ್, ಪಿಂಕ್ ಗ್ರೀನ್, ಪಿಂಕ್ ಗ್ರೀನ್. ಬಾಮ ಇಲ್ಲ ಬಾ, ಬೇಜ ಮಾಡ್ಕೋಬೇಡ. ಅವ್ರು ಕೃಷ್ಣ ಅಲ್ವಾ, ರುಕ್ಮಿಣಿ, ಬಾಮೆ ಎಲ್ಲರೂ ಇರಬೇಕು. ಇಸ್ ವೆರಿ ಜೆಂಟಲ್. ಐ ನೋ ಯು ಹುಟ್ಟಿರಲಿಲ್ಲ ಅನ್ಸುತ್ತೆ ಮೋಸ್ಟ್ಲಿ. ನೋ ಹೌದಾ? ಆಮೇಲೆ ಯೂಟ್ಯೂಬಲ್ಲಿ ನೋಡಿರ್ತಾರೆ. ನೋಡ ಟಿವಿಲಿ ಎಷ್ಟು ಸಲ ಬಂದಿರುತ್ತೆ. ಫಸ್ಟು ಅವ್ರಿಗೊಂದು ಹಕ್ ಕೊಡಿ. ಸೆಲ್ಫಿ ತಗೋ. ಹೌ ಸ್ವೀಟ್. ಅಜಯ್ ಆ ಕಡೆ ಈ ಕಡೆ ಇಬ್ರು ಇದ್ದಾರೆ ಹೆಣ್ಮಕ್ಳು. ಅವ್ರ ಜೊತೆ ಅಭಿಮಾನಿಗಳ ಜೊತೆ ಹಾಗೆ ಎಕ್ಸ್ಕ್ಯೂಸ್ ಮೀ ಒಂದು ಬ್ಯೂಟಿಫುಲ್ ಸಾಂಗ್ಗೋಸ್ಕರ ಒಂದು ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಪ್ಲೀಸ್. ಯಾವ ಸಾಂಗ್ ಬೇಕು ನಿಮಗೆ? ನಾನ್ ಮಾಡಿದೆ ತಾನೆ ರೋಡಿಗಿಳಿ ರಾಧಿಕಾ ಡ್ಯಾನ್ಸ್. ಇವ್ರು ರಾಧಿಕಾ, ಇವ್ರು ಚಂದ್ರಿಕಾ. ಟಪಂಗುಚಿ ಆಡೋಣ. ಓಕೆನಾ? ಅದೇ ಸಾಂಗ್ ಓಕೆನಾ? ಅಥವಾ ನಿಮ್ಗೆ ಯಾವ್ದು ಬೇಕು ಅಜಯ್? ನನಗ ಅಭಿಮಾನಿಗಳು ಯಾವ್ದು ಕೇಳ್ತಾರ? ಓ ಮೈ ಗಾಡ್ಸ್ ಇಲ್ಲ. ಅಥವಾ ನಿಮ್ ಕೋರಿಕೆ ಏನಿದೆ ಹೇಳಿ? ಐ ಲೈಕ್ ರೋಡಿಗಿಳಿ ರಾಧಿಕಾ. ನಂಗೆ ಸಖತ್ ಇಷ್ಟ. ಅದೇ ಸಾಂಗ್ ಹಾಕ್ರೋ. ಹರ್ಷಿತಾ. ಏನ್ ಮಾಡ್ಕೊಂಡಿದ್ದೀರಾ ಹರ್ಷಿತಾ? 9th ಸ್ಟ್ಯಾಂಡರ್ಡ್. 9th ಸ್ಟ್ಯಾಂಡರ್ಡ್ಗೆ ಈ ಹುಡುಗಿ ಯುದ್ಧ ಮಾಡೋ ಲೆವೆಲ್ಗೆ. ನಾನು ಇನ್ನೇನು ಅಜಯ್ ಬಾಕ್ಸಿಂಗೇ ಮಾಡ್ಬಿಡ್ತಾರೆ ಅಂತ ಅನ್ಕೊಂಡೆ. ಆಗತ್ತೆ ಆ ಥರ ಅವ್ರ ನೆಚ್ಚಿನ ಹೀರೋ ನೋಡಿದಾಗ ಎಕ್ಸೈಟ್ಮೆಂಟ್ ಆಗತ್ತೆ. ನಿಮ್ಮ ಹೆಸರೇನು? ಮಲೈಕಾ. ಶಿ ಇಸ್ ವೆರಿ ಬಾಂಬೆ ಟೈಪ್ಸ್. ಮಲೈಕಾ. ನಮ್ಮ ಕಡೆ ಹೆಸರಿಡ್ತಾರೆ ಮಂಜಮ್ಮ, ಗೌರಮ್ಮ, ಕಾಳಮ್ಮ, ಯಂಕಮ್ಮ. ನೀವು ಅಪ್ಪ ಅಮ್ಮ ಒಳ್ಳೆ ಹೆಸರಿಡಿದಾರೆ ಮಲಾಯ್ಕಾ. ನೀವೇನ್ ಮಾಡ್ಕೊಂಡಿರೋದು ಮಲಾಯ್ಕಾ? ಫ್ಯಾಷನ್ ಡಿಸೈನಿಂಗ್ ಸ್ಟೂಡೆಂಟ್. ಅನ್ಕೊಂಡೆ ಅವ್ರ ಪ್ರೊಫೆಷನ್, ಅವ್ರ ಹೆಸರು, ಅವ್ರ ಹೇರ್ ನೋಡ್ದಾಗ್ಲೇ ಅನ್ಕೊಂಡೆ. ಮೇಡಮ್ ನಮಗೂ ಏನಾದ್ರು ಒಂದು ಕಾಸ್ಟ್ಯೂಮ್ ಮಾಡಿ ಯಾವತ್ತಾದ್ರು. ಓಕೆನಾ? ಹಾ, ಚೆನ್ನಾಗಿ ಆಗ್ತಿದ್ದೀನಿ ತಾನೆ? ಪರವಾಗಿಲ್ಲ. ಇದು ಭಾರಿ ಜೋಡಿದೆ ಪಟಾಕಿ. ಮೇಡಮ್ ನೀವು ಕೇಳೋದು ಹೆಚ್ಚ, ಅವ್ರು ಮಾಡೋದು ಹೆಚ್ಚ. ನೀ ಏನಾಗ್ಬೇಕಂತಿದ್ಯಾ ಬೇಬಿ? ಅವ್ರ ತಂಗಿನ ನೀನು? ಏನ್ ಆಗ್ಬೇಕಂತಿದ್ಯಾ ನೆಕ್ಸ್ಟು? ಫಿಸಿಯೋಥೆರಪಿ. ವಾ, ಫಿಸಿಯೋಥೆರಪಿ. ಡಾಕ್ಟರ್ ಆಗ್ಬೇಕಂತಿದ್ದೀರಾ? ವಾ, ಓದ್ತೀರಾ ಚೆನ್ನಾಗಿ? ಫಿಸಿಯೋಥೆರಪಿ ಎಲ್ಲ ಮಾಡಕ್ ಗೊತ್ತಾ ಈಗಲಿಂದಾನೆ? ಎಷ್ಟು ವರ್ಷ ಓದಬೇಕು ಫಿಸಿಯೋಥೆರಪಿಗೆ? 4 ಇಯರ್ಸಾ? ವಂಡರ್ಫುಲ್, ಆಲ್ ದ ಬೆಸ್ಟ್. ನೋಡ್ಕೊಂಡು ಮಾಡಿ ಫಿಸಿಯೋಥೆರಪಿ. ಈಗಲೇ ಬಾಕ್ಸಿಂಗ್ ಎಲ್ಲ ಮಾಡ್ತಾ ಇದ್ದೀರಾ ನೀವು? ಅದೇ ಫಸ್ಟ್ ಏನಾಯ್ತು ಮೇಡಮ್? ಇಲ್ಲೊಂದು ಮೂಳೆ ಬಿಡ
ಸರಿ ಆಯ್ತು ಹೋಗಿ ಅಂತ ಹೇಳ್ಬಿಟ್ಟು ಆ ಲೆವೆಲ್ ಫಿಸಿಯೋಥೆರಪಿ ಮಾಡ್ತಾರೆ. ಶಿ ಇಸ್ ಅ ವೆರಿ ಸ್ಟ್ರಾಂಗ್ ವುಮೆನ್. ನಂಗೆ ಭಾಳ ಇಷ್ಟ ಆದ್ರು ಅವರು. ಅಕ್ಕ ತಂಗಿರು ನಾ ಮುಂದು ತಾ ಮುಂದು ಅಂತ ಒಂದೇ ಹೀರೋನ ಇಷ್ಟಪಟ್ಟು ಬಂದು ಡ್ಯಾನ್ಸ್ ಮಾಡಿದ್ದಾರೆ. ಒಳ್ಳೇದಾಗ್ಲಿ, ಚಪ್ಪಾಳೆ ಬರ್ಬೇಕು ಅವರಿಬ್ರಿಗೂ ಪ್ಲೀಸ್. ಅಜಯ್ ಅವರೇ, ಕರುನಾಡ ಸಂಭ್ರಮಕ್ಕೆ ಬಂದ್ರಿ, ಎಲ್ಲರೂ ಸಂಭ್ರಮ ಪಡೋಷ್ಟು ಪ್ರೀತಿಯಿಂದ ಮಾತಾಡಿದ್ರಿ. ನಿಮ್ಮ ಫ್ಯಾನ್ಸ್ ನಿಮ್ಮ ಜೊತೆ ಸಂಭ್ರಮ ಪಟ್ಟರು, ಖುಷಿ ಪಟ್ಟರು, ಡ್ಯಾನ್ಸ್ ಮಾಡಿದ್ರು. ನಿಮ್ಮನ್ನ ಬರಿಗೈ ಇಲ್ಲ ಕಳ್ಸಲ್ಲ, ನಿಮಗಾಗಿ ಒಂದು ಪ್ರೀತಿ ಅಭಿಮಾನದ ಸನ್ಮಾನ ನಮ್ಮ ತಂಡದ ಪರವಾಗಿ ಆಗಲಿದೆ. ಸೊ ದಯಮಾಡಿ ನಮ್ಮ ತಂಡದವರು ವೇದಿಕೆ ಮೇಲೆ ಬರಬೇಕು. ಅಜಯ್ ರಾವ್ ಅವರಿಗೆ ಒಂದು ಪ್ರೀತಿಯ ಸನ್ಮಾನವನ್ನ ಮಾಡಬೇಕಾಗಿ ಕೋರಿಕೆ. ಪ್ರದೀಪು, ಕೃಷ್ಣ ಸರ್, ರಾಜು ಅವರೇ ಪ್ಲೀಸ್ ಬನ್ನಿ ವೇದಿಕೆ ಮೇಲೆ. ನಮ್ಮೆಲ್ಲರ ಪರವಾಗಿ ಯುದ್ಧಕಾಂಡ ಚಿತ್ರಕ್ಕೆ ಆಲ್ ದ ವೆರಿ ಬೆಸ್ಟ್. ಇನ್ನಷ್ಟು ಮತ್ತಷ್ಟು ಸಿನಿಮಾಗಳು ನಿಮ್ಮ ಬತ್ತಳಿಕೆಯಿಂದ ಹೀಗೆ ಬರಲಿ, ಇದೇ ರೀತಿ ಮಿಂಚ್ತಾ ಇರಿ ಅಂತ ನಾವೆಲ್ಲರೂ ಆಶಿಸ್ತೀವಿ. ಆಲ್ ದ ವೆರಿ ಬೆಸ್ಟ್ ಅಜಯ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಂದು ಹೋಗೋಕ್ಕೂ ಮುಂಚೆ ಅಂದರೆ ಯುದ್ಧಕಾಂಡ ಬಗ್ಗೆ ಮಾತಾಡಿದ್ದೀವಿ, ಅದಕ್ಕೋಸ್ಕರ ಫಸ್ಟ್ ಟೈಮ್ ಒಂದು ವೇದಿಕೆ ಮೇಲೆ ಪ್ರಚಾರ ಮಾಡಿರೋದು ಇಲ್ಲಿ, ಅದು ನನ್ನ ಸಿನಿಮಾದ ಬಗ್ಗೆ ಸ್ಟೇಜ್ ಮೇಲೆ ಬಂದು. ಆ್ಯಂಡ್ ಸಿನ್ಸ್ ಇದು ಒಂದು ಪ್ರಥಮ ಪ್ರಾರಂಭ ಆಗಿರೋದ್ರಿಂದ ಒಂದು ಪ್ರಮಾಣದಿಂದ ಪ್ರಾರಂಭ ಮಾಡೋಣ. ಏನಂತಂದರೆ, ಈಗ ಕೆಲವೊಂದು ಸಿನಿಮಾಗಳು ದೇಶಾದ್ಯಂತ ಹೋಗಿ ಹೆಸರು ಮಾಡಿದೆ, ನಮ್ಮ ಕನ್ನಡದ ಬಾವುಟನ ಹಾರಿಸಿದೆ. ಕನ್ನಡ ಚಿತ್ರರಂಗದಲ್ಲೂ ಈ ಥರ ಸಿನಿಮಾಗಳನ್ನ ಮಾಡ್ತಾರೆ ಅಂತ ಎಲ್ಲರೂ ಇಲ್ಲಿ ತಿರುಗಿ ನೋಡೋ ಥರ ಮಾಡಿದ್ದಾರೆ. ಆ ಸಾಲಿನಲ್ಲಿ ಆ ಹೆಸರು ಉಳಿಸೋಂಥ ಇನ್ನೊಂದು ಸಿನಿಮಾ ಇದಾಗತ್ತೆ ಅಂತ ನಾನು ಪ್ರಮಾಣ ಮಾಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಹೌ ಸ್ವೀಟ್. ಆ್ಯಂಡ್ ಇಲ್ಲಿರೋರೆಲ್ಲರೂ ಅಪ್ಪಟ ಕನ್ನಡಿಗರು. ಯಾವ ಕಲಾವಿದನ ಯಾವ ಚಿತ್ರವನ್ನ ಕೈ ಹಿಡಿದಿದ್ದಾರೋ ಆ ಚಿತ್ರ ಹಾಗೂ ಆ ಕಲಾವಿದ ಎಲ್ಲರೂ ಗೆದ್ದಿದ್ದಾರೆ. ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಖಂಡಿತವಾಗ್ಲೂ ನಮ್ಮ ವಿದ್ಯಾಪೀಠ ಸರ್ಕಲ್ನಲ್ಲಿ ಏನು ಸೇರಿದ್ದೀವಿ ಕನ್ನಡಿಗರು, ಅವರು ಸದಾ ನಿಮ್ಮ ಕೈ ಹಿಡ್ತಾರೆ. ಆಲ್ ದ ವೆರಿ ಬೆಸ್ಟ್ ಫಾರ್ ಯುದ್ಧಕಾಂಡ ಅಜಯ್. ಥ್ಯಾಂಕ್ ಯು. ಬರ್ಲಿ ಚಪ್ಪಾಳೆ ಅಜಯ್ ರಾವ್ ಅವರಿಗೆ ಪ್ಲೀಸ್.